ಅದನ್ನು ಬೈತಿ ಸುರೇಶ್ ಅವರು ಅಂತ ಹೇಳಿದ್ರೆ ನೀವೇ ಸೆಕೆಂಡ್ ಮುಖ್ಯಮಂತ್ರಿ ಇದ್ದಂಗೆ. ಈ ನಗರಾಭಿವೃದ್ಧಿ ಯಾವುದೇ ಈ ಮಂತ್ರಿಗಳ ಪೈಕಿ ನೀವೇ ಸೆಕೆಂಡ್ ಮುಖ್ಯಮಂತ್ರಿ. ನೀವೆಷ್ಟು ಅಂದ್ರೆ ಮುಖ್ಯಮಂತ್ರಿ ಮಾಡ್ಕೊಡ್ತಾರೆ, ನೀವು ಮನಸ್ಸು ಮಾಡಿದ್ರೆ ಕೆಲಸಗಳು ಆಗ್ತವೆ ಸರ್. ಆಮೇಲೆ ಹೇಳಿ ಹೇಳಿ ಇರೋ ಮಂತ್ರಿನೂ ತೆಗೆದುಬಿಟ್ಟಾರೋ ಅಂತ ಭಯ ಸರ್. ಆ ಕ್ಷೇತ್ರದಿಂದ 40 ವರ್ಷದಿಂದ ಅನುಭವ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ಮುಖ್ಯಮಂತ್ರಿ ಇದ್ದಾರೆ. ಅದನ್ನು ಬೈತಿ ಸುರೇಶ್ ಅವರು ಅಂತ ಹೇಳಿದ್ರೆ ನೀವೇ ಸೆಕೆಂಡ್ ಮುಖ್ಯಮಂತ್ರಿ ಇದ್ದಂಗೆ. ಈ ನಗರಾಭಿವೃದ್ಧಿ ಯಾವುದೇ ಈ ಮಂತ್ರಿಗಳ ಪೈಕಿ ನೀವೇ ಸೆಕೆಂಡ್ ಮುಖ್ಯಮಂತ್ರಿ. ನೀವೆಷ್ಟು ಅಂದ್ರೆ ಮುಖ್ಯಮಂತ್ರಿ ಮಾಡ್ಕೊಡ್ತಾರೆ, ನೀವು ಮನಸ್ಸು ಮಾಡಿದ್ರೆ ಕೆಲಸಗಳು ಆಗ್ತವೆ. ಅದನ್ನ ದಯಮಾಡಿ ತುರ್ತಾಗಿ ಮಾಡ್ಕೊಡ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಂದ ಅವರೇ ಪವರ್ಫುಲ್, ಮುಖ್ಯಮಂತ್ರಿಗಳಿಂದ ಪವರ್ಫುಲ್ ಅವರು, ನಿಮಗೆ ಗೊತ್ತಿಲ್ಲ. ಅದು ಮಾಡ್ಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ತೀನಿ ಬತ್ತಿ ನಮ್ಮ ಮಂತ್ರಿಗಳಿಗೆ. ಮಾನ್ಯ ಸಭಾಧ್ಯಕ್ಷ, ಸರ್ ಆಮೇಲೆ ಹೇಳಿ ಹೇಳಿ ಇರೋ ಮಂತ್ರಿನೂ ತೆಗೆದುಬಿಟ್ಟಾರೋ ಅಂತ ಭಯ ಸರ್. ಮಾನ್ಯ ಸಭಾಧ್ಯಕ್ಷರೇ, ಹಿರಿಯ ಸದಸ್ಯರು ಜಿ ಟಿ ದೇವೇಗೌಡರು ಸಾಹೇಬರು ಹೇಳಿದ್ರು ಸಭಾಧ್ಯಕ್ಷ, ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 27 ಕೋಟಿ ಮಿಸ್ಸಿಂಗ್ ಲಿಂಕ್ಸ್ ಸಭಾಧ್ಯಕ್ಷ. ಈಗಾಗಲೇ ಲೈನ್ ಇದೆ ಸಭಾಧ್ಯಕ್ಷರೇ, ಹೊಸ ಲೈನ್ ಹಾಕುವಂಥದ್ದಲ್ಲ ಇದು. ಮಿಸ್ಸಿಂಗ್ ಲೈನ್ಸ್ ಇಂದ ಅದರಲ್ಲಿ ನೀರು ಸೋರಿಕೆ ಆಗಿ ರಸ್ತೆಯಲ್ಲಿ ಹರಿತಾ ಇದೆ ಅಂತ ಹೇಳಿ ಅವರೊಂದು ರಿಕ್ವೆಷನ್ ಕೊಟ್ಟಿರೋ ಸಭಾಧ್ಯಕ್ಷ. ಅದ್ರ ಪ್ರಕಾರ ಸಭಾಧ್ಯಕ್ಷ ಕಮಿಷನರ್ ಮೈಸೂರು ಫೈನಾನ್ಸ್ ಕೇಳಿದ್ರು ಸಭಾಧ್ಯಕ್ಷ, 27 ಕೋಟಿ ರೂಪಾಯಿ ಕೊಡ್ರಿ SFC ಅಂತ. ಅದ್ರ ಫೈನಾನ್ಸ್ ಅವರು ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ವಾಪಸ್ ಕಳಿಸಿದ್ದಾರೆ ಸಭಾಧ್ಯಕ್ಷರೇ. ನಾನು ನಮ್ಮ ಸೆಕ್ರೆಟರಿ ಹತ್ರ ಹೇಳಿದ್ದೀನಿ ಸಭಾಧ್ಯಕ್ಷರೇ, ಈಗಾಗಲೇ ಬಜೆಟ್ನಲ್ಲಿ ಮೈಸೂರು ನಗರಕ್ಕೆ ಕುಡಿಯೋ ನೀರಿಗೆ ಮತ್ತೆ ಒಳಚರಂಡಿ ವ್ಯವಸ್ಥೆಗೆ ಸುಮಾರು 1500 ಕೋಟಿ ಬೇಕು ಅಂತ ಕೇಳಿದ್ವಿ ಸಭಾಧ್ಯಕ್ಷ. ಅದ್ರ ಪ್ರಕಾರ ಒಂದು 700-800 ಕೋಟಿ ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ ಸಭಾಧ್ಯಕ್ಷ. ನಮ್ಮ ಪ್ರಕಾರ 700-800 ಕೋಟಿ ಹಣ ಎಷ್ಟು ಅಂತ ಹೇಳಿಲ್ಲ, ಅದೇ ಅಷ್ಟು ಮಿನಿಮಮ್ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷ. ಆ 700-800 ಕೋಟಿ ಕುಡಿಯೋ ನೀರು ಮತ್ತೆ UGD ವ್ಯವಸ್ಥೆ ಮೈಸೂರು ನಗರಕ್ಕೆ ಸೀಮಿತಪಟ್ಟಂಗೆ. ಅದರಿಂದ ಜಿ ಟಿ ದೇವೇಗೌಡರು ಹೇಳಿರುವಂತದ್ದು ಒಂದು 27 ಕೋಟಿ ರೂಪಾಯಿಗಳನ್ನ ಯಾಗಾದ್ರೂ ಹೊಂದಿಸಿ ಸಭಾಧ್ಯಕ್ಷ ಈ ಸಮಸ್ಯೆಗೆ ಪರಿಹಾರ ಮಾಡಲಿಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನ ಪಡ್ತೀನಿ. ಅಧ್ಯಕ್ಷರೇ, ಸಚಿವರೇ, 300 CS ಸೈಟ್ ಇದಾವೆ. ಅದು ಅರ್ಜೆಂಟ್ ಆಗಿ ಸುಮಾರು 3 ವರ್ಷದಿಂದ ವಿಲೇವಾರಿ ಮಾಡಿಲ್ಲ. ನೀವೇ ವಿಲೇವಾರಿ ಮಾಡಿ, MDA ಮಾಡಿದಿರಿ, ವಿಲೇ ಮಾಡಿಸಿ ದುಡ್ಡು ಬರುತ್ತೆ, ಆಕ್ಷನ್ ಮಾಡಿಸಿ, ಸಾವಿರಾರು ಕೋಟಿ ಬರುತ್ತೆ ಅಲ್ಲೇ. ಅದನ್ನೇ ಮಾಡಿ ಮೈಸೂರು ನಗರಕ್ಕೆ ಈ ನೀರು, ಲೈಟು, ಇವು ಈ ನಮ್ಮ ಒಳಚರಂಡಿ ವ್ಯವಸ್ಥೆನ ತುರ್ತಾಗಿ ಮಾಡಿಸ್ಕೊಡಿ ಸಚಿವರೇ. ಸಭಾಧ್ಯಕ್ಷ, ಈಗ ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ಮಾಡಿದ್ದೀವಿ ಸಭಾಧ್ಯಕ್ಷ. ಅದರಲ್ಲಿ ದುಡ್ಡಿದೆ, ಒಂದು 200 ಕೋಟಿ ಇದೆ, 300 ಕೋಟಿ ಮೊನ್ನೆ ವೈಟ್ ಟಾಪಿಂಗ್ ರಸ್ತೆ ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಮೂಡಾಯಿಂದಾನೇ MDA ಇಂದ ಕೊಟ್ಟಿದ್ದೀವಿ. ಈಗ ಹೊಸ ಸೈಟ್ಗಳು ಮಾನ್ಯ ಸದಸ್ಯರು ಹೇಳ್ದಂಗೆ ಸಭಾಧ್ಯಕ್ಷ ಒಂದು 4-5 ಸಾವಿರ ಕೋಟಿ ರೂಪಾಯಿಗಳು ಬೆಲೆ ಮಾಡುವಂಥದ್ದು ಸೈಟ್ಸ್ ಇದೆ. ಈಗಾಗಲೇ ಅಡ್ವರ್ಟೈಸ್ ಆಗ್ತಾ ಇದೀವಿ ಸಭಾಧ್ಯಕ್ಷ. ಅದು ಮಾಡಿ ಹಣ ಬಂದಾಗ ಅದನ್ನ ನಾವು ಬೇರೆ ಕಡೆ ಉಪಯೋಗಿಸಂಗಿಲ್ಲ ಸಭಾಧ್ಯಕ್ಷ, ಮೈಸೂರಿಗೆ ನಾವು ಉಪಯೋಗಿಸ್ಬೇಕು. ಅದರಿಂದ ಎಲ್ಲೆಲ್ಲಿ ಹೊಸ ಲೇಔಟ್ಗಳಿದಾವೆ ಅವನ್ನೆಲ್ಲ ಗುರುತಿಸಿ ಅವ್ರಿಗೆ ಏನು ಬೇಸಿಕ್ ಕಮ್ಯುನಿಟೀಸ್ ಕೊಡ್ಲಿಕ್ಕೆ ನಾನು ಮಾಡ್ತೀನಿ ಸಭಾ. ಹಂಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ಟಿದ್ದೀರಿ, ಡೆವಲಪ್ ಮಾಡಿದ್ರೆ ಹ್ಯಾಂಡ್ ಓವರ್ ಮಾಡ್ಬಿಟ್ರೆ 1000 ಲೇಔಟ್ ಡೆವಲಪ್ ಮಾಡ್ತೀವಿ. ಹಣ ಬಂದ ತಕ್ಷಣ ಮಾಡ್ತೀವಿ ಸಭಾ.